ವ್ಯೂಹದಲ್ಲಿ ರಾಜಾಹುಲಿ ದಿಗ್ಬಂಧನ. ಹೈಕಮಾಂಡ್ ವಿರುದ್ಧವೇ ಸಿಡಿದೇಳ್ತಾರ ಬಿಎಸ್ವೈ. 7ನೇ ಅಚ್ಚರಿಯ ಪ್ರಳಯ ಸೃಷ್ಟಿಸ್ತಾರ ಕೇಸರಿ ಕಲಿ. ಅಷ್ಟ ದಿಕ್ಕುಗಳಿಂದಲೂ ಸಿಎಂ ಮೇಲೆ ಪ್ರಹಾರ. ಮಗನಿಂದಲೇ ತಂದೆಗೆ ಎದುರಾಯ್ತ ಸಂಕಷ್ಟ. ಬಿಎಸ್ವೈ ಕಟ್ಟಿ ಹಾಕಲು ಒಳಗೊಳಗೆ ನಡೀತಾ ಇದೆಯಾ ಷಡ್ಯಂತ್ರ? ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಬಿಎಸ್ವೈಗೆ 7ನೇ ಚಕ್ರವ್ಯೂಹ. ನಾನು ಸೌಮ್ಯ ಮಳಲಿ. 100ಕ್ಕೆ 1000 ಪಟ್ಟು ನನಗೆ ನಂಬಿಕೆ ಇದೆ. ಪರೋಕ್ಷವಾಗಿ ನಾವೇ ಕಾರಣ ಅಂತ ಹೇಳ್ಕೊಳ್ಳುವಂತವ್ರು ಬಹಳ ಜನ ಇದ್ದಾರೆ. ಇಲ್ಲ, ಅವ್ರಿಗೆ ನ್ಯಾಯ ಸಿಕ್ಕುತ್ತೆ. ನಿಮ್ಗೆ ಹೇಳಬೇಕಂದ್ರೆ ಇದು ಯಾವುದು ಭರವಸೆ ಮಾತಲ್ಲ. ಕೈ ಹಿಡಿಬೇಕು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಗೆಲುವಿಗೆ 100 ಜನ ಅಪ್ಪಂದಿರು. ವಿಶ್ವನಾಥ್ ಅವ್ರು ಏನು ಅನ್ಯಾಯ ಆಗಿದೆ? ಚುನಾವಣೆ ಕಳ್ಕೊಂಡಿದ್ದಾರೆ. ಚುನಾವಣೆಯಲ್ಲಿ ನಿಂತಿದ್ದೇ ಅಪರಾಧ, ನಿಲ್ಬಾರ್ದಾಗಿತ್ತು ಅಂತ ಯಡಿಯೂರಪ್ಪನವರು ಬಹುಶಃ ಮಾತಿಗೆ ನಿಲ್ಲುವಂತ ನಾಯಕ ಅಂತಕ್ಕಂಥ ಪ್ರತೀತಿ. ತ್ರಿಶೂಲ್ ವ್ಯೂಹದಲ್ಲಿ ರಾಜಾಹುಲಿ ದಿಗ್ಬಂಧನ. ಏನ್ ಮಾತು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದ್ರ ಪ್ರಕಾರ ನಡ್ಕೋಬೇಕು ಅವ್ರು ಅಷ್ಟೇ. ರಾಜಕಾರಣಿಗಳು ಒಟ್ಟಾಗಿ ಸೇರಿದಾಗ ಅದು ಇಂಥ ಸಂದರ್ಭದಲ್ಲಿ ಚರ್ಚೆ ಆಗೇ ಆಗ್ತದೆ. ಅಲ್ಲಿ ಬೆಂಕಿ ಎತ್ಕೊಂಡಿದೆ. ಚರ್ಚೆ ಮಾಡಿಲ್ಲ. ಯತ್ನಾಳ್ ಏನಂತ ಹೇಳಿದ್ದಾರೆ? ಯಡಿಯೂರಪ್ಪ ಇಸ್ ನಾಟ್ ಅವರ್ ಲೀಡರ್. ಯಡಿಯೂರಪ್ಪನವ್ರ ಸರ್ಕಾರದಾಗ ನಮ್ಮ ಮುಂದೂ ಮಂತ್ರಿ ಆಗೋದಿಲ್ಲ. ಲೆಮನ್ ಟೀ ಕುಡಿಯೋಣ ಅಂತಾದ್ರು ಹೋಗಿ ಟೀ ಕುಡಿದ್ರೆ ಸಾಲ್. ಬಿಟ್ರೇನಿದೆ ಇಲ್ಲಿ? ಮತ್ತೆ ದೋಸ್ತಿ ಸರ್ಕಾರದ ಬಹುಮತ ಇದೆಯಾ? ಹೈಕಮಾಂಡ್ ವಿರುದ್ಧವೇ ಸಿಡಿದೇಳುತ್ತಾರ ಬಿಎಸ್ವೈ. ಏಳನೇ ಅಚ್ಚರಿಗೆ ಪ್ರಳಯ ಸೃಷ್ಟಿಸ್ತಾರ. ನನ್ನ ಜೀವನದ ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೇನೆ. ಬಿಎಸ್ವೈಗೆ 7ನೇ ಚಕ್ರವ್ಯೂಹ. ಬಿಎಸ್ ಯಡಿಯೂರಪ್ಪ ಈ ಹೆಸರನ್ನು ಕೇಳಿದ್ರೆ ಸಾಕು, ಇಡೀ ರಾಜ್ಯ ರಾಜಕೀಯವೇ ಒಮ್ಮೆ ತಿರುಗಿ ನೋಡುತ್ತೆ. ರಾಜ್ಯದಲ್ಲಿ ಕೇಸರಿ ಕಹಳೆ ಊದಿದ ಧೀರ ಅಂದ್ರೆ ಅದು ಬಿಎಸ್ವೈ. ಕರುನಾಡಲ್ಲಿ ಕಮಲ ಕೋಟೆ ನಿರ್ಮಿಸಿದ ಪಾಳೆಗಾರ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಅಪ್ರತಿಮ ನಾಯಕ ಬಿಎಸ್ವೈ. ಯಾವ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಕ್ತಿತ್ತೋ, ಯಾವ ರಾಜಾಹುಲಿ ಅಬ್ಬರಿಸಿದ್ರೆ ವಿರೋಧಿಗಳು ಶೇಕ್ ಆಗ್ತಿದ್ರು, ಈಗ ಅದೇ ಯಡಿಯೂರಪ್ಪ ಚಕ್ರಾಧಿಪತಿ ಚಕ್ರವ್ಯೂಹದಲ್ಲಿ ಬಂಧಿಯಾಗಿದ್ದಾರೆ. ತ್ರಿಶೂಲ ವ್ಯೂಹದಲ್ಲಿ ರಾಜಾಹುಲಿ ದಿಗ್ಬಂಧನವಾಗಿದ್ದಾರೆ. ಹೈಕಮಾಂಡ್ ಆ ಒಂದು ತೀರ್ಮಾನ ಕೈಗೊಂಡ್ರೆ ಹೈಕಮಾಂಡ್ ವಿರುದ್ಧವೇ ಸಿಡಿದೇಳುತ್ತಾರ ಬಿಎಸ್ವೈ. ಕಮಲಪಾಳ್ಯದಲ್ಲಿ 7ನೇ ಅಚ್ಚರಿ ಏನಾದರೂ ಸೃಷ್ಟಿಯಾದ್ರೆ ಕಮಲಾಧಿಪತಿ ಪ್ರಳಯವನ್ನೇ ಸೃಷ್ಟಿ ಮಾಡ್ತಾರೆ. ಬಿಎಸ್ವೈರನ್ನು ಇನ್ನಿಲ್ಲದಂತೆ ಕಾಡ್ತಿದೆ ಆ 7ನೇ ಚಕ್ರವ್ಯೂಹ. ಕರ್ನಾಟಕದಲ್ಲಿ ಕಮಲ ಕಟ್ಟಿ ಬೆಳೆಸಿದ ನಾಯಕ ಈಗ ಏಕಾಂಗಿಯಾಗಿದ್ದಾರೆ. ಸಿಎಂ ಆಗಿದ್ರೂ ರಾಜಾಹುಲಿ ಖುಷಿಯಾಗಿಲ್ವಾ? ವಿರೋಧ ಪಕ್ಷಗಳಿಗಿಂತಲೂ ತಮ್ಮದೇ ಪಕ್ಷದಲ್ಲೇ ವಿರೋಧಿಗಳನ್ನ ಎದುರಿಸುತ್ತಿದ್ದಾರ ಯಡಿಯೂರಪ್ಪ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಎದ್ದಿದೆ. ಬಿಎಸ್ವೈಗೆ ಪಕ್ಷದ ಹೊರಗೆಷ್ಟು ಸ್ನೇಹಿತರಿದ್ದಾರೋ ಪಕ್ಷದ ಒಳಗಡೆ ಅಷ್ಟೇ ಪ್ರಮಾಣದಲ್ಲಿ ಹಿತಶತ್ರುಗಳಿದ್ದಾರೆ. ಹೀಗಾಗಿ ಬಿಎಸ್ವೈರನ್ನು ಗಪ್ಚುಪ್ ಮಾಡೋಕೆ ಒಳಗೊಳಗೆ ಷಡ್ಯಂತ್ರ ಹೆಣೆಯಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಅದೇ ರಾಜಕೀಯ ವ್ಯೂಹವನ್ನ ಭೇದಿಸೋಕೆ ರಾಜಾಹುಲಿ ಕೂಡ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಆ ಒಂದು ನಿರ್ಧಾರ ಕೈಗೊಂಡ್ರೆ ಬಿಎಸ್ವೈ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾರೆ. ಆಪ್ತರ ಮುಂದೆ ಆ ಒಂದು ಸೀಕ್ರೆಟ್ ಅನ್ನು ಬಿಚ್ಚಿಟ್ರ ರಾಜಾಹುಲಿ. ಮಗನ ತಪ್ಪಿನಿಂದಲೇ ಕಮಲಾಧಿಪತಿಗೆ ಎದುರಾಯ್ತಾ ಮಹಾ ಆಪತ್ತು. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ರಾಜಾಹುಲಿ ವಿರುದ್ಧ ಮೂಲವಾಸಿಗಳು ಕೆಂಡಾಮಂಡಲ. ಬಿಎಸ್ವೈ ಆಪರೇಷನ್ ಕಮಲದ ಮೂಲಕ ಹೆಣಗಾಡಿ ಕಷ್ಟಪಟ್ಟು ಸಿಎಂ ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳಿವೆ. ಆದ್ರೆ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರೂ ಬಿಎಸ್ವೈಗೆ ಕಷ್ಟಗಳಂತೂ ತಪ್ಪಿಲ್ಲ. ಒಂದಾದ ಮೇಲೆ ಒಂದು ಶಾಕ್ ಎದುರಾಗ್ತಾನೆ ಇದೆ. ಬಿಎಸ್ವೈ ವಿರುದ್ಧ ಮೂಲವಾಸಿಗಳು ಕೆಂಡಾಮಂಡಲರಾಗಿದ್ದಾರೆ. ಅದಕ್ಕೆ ಕಾರಣ ಪುತ್ರ ವ್ಯಾಮೋಹ. ಎಸ್, ಬಿಎಸ್ವೈ ಧೃತರಾಷ್ಟ್ರನಂತೆ ವಿಜಯೇಂದ್ರನ ಮೇಲೆ ತೋರಿಸ್ತಿರೋ ಪ್ರೇಮವೇ ಈಗ ಅವರ ಕುರ್ಚಿಗೆನೆ ಕಂಟಕ ತಂದಿದೆ.
ಏನು ಮಗ ಹೇಗೆ ಅಪ್ಪನಿಗೆ ಆಪತ್ತು ತರ್ತಾರೆ ಅಂತ ಯೋಚಿಸ್ತಾ ಇದ್ದೀರಾ? ಇದ್ರ ಹಿಂದೆಯೂ ಒಂದು ಕಾರಣ ಇದೆ. ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಅವರ ಸಹೋದರ HD ರೇವಣ್ಣ ಅವರನ್ನ ಹೇಗೆ ಸೂಪರ್ ಸಿಎಂ ಅಂತ ಕರೀತಿದ್ರು, ಈಗ BSY ಸರ್ಕಾರದಲ್ಲಿ ವಿಜಯೇಂದ್ರ ಎಲ್ಲದಕ್ಕೂ ಹಸ್ತಕ್ಷೇಪ ಮಾಡ್ತಾರೆ. ಅವರೇ ಸೂಪರ್ ಸಿಎಂ ರೀತಿ ವರ್ತಿಸ್ತಾರೆ ಅನ್ನೋ ಆರೋಪಗಳು ಅವರ ವಿರುದ್ಧ ಕೇಳಿ ಬರ್ತಿವೆ. ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಒಬ್ರು ಡಿ ಜುರೆ. ನಾನು ಹೇಳೋದಲ್ಲ, ಇದು ಬಿಜೆಪಿ ಅವರು ಹೇಳೋದಪ್ಪ, ನಂದಲ್ಲ. ಇಟ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್. It is the statement made by BJP people. There is one de facto chief minister, one de jure chief minister. ವಿಜಯೇಂದ್ರ ಹಸ್ತಕ್ಷೇಪಕ್ಕೆ ಸಚಿವರು ಗರಂ. ತಂದೆ ಸಿಎಂ ಅನ್ನೋ ಅಧಿಕಾರವನ್ನೇ ಬಳಸಿಕೊಂಡ ವಿಜಯೇಂದ್ರ ಇನ್ನಿಲ್ಲದಂತೆ ಎಲ್ಲ ಇಲಾಖೆಗಳಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ದೂರುಗಳು ಮೊದಲಿನಿಂದಲೂ ಕೇಳಿಬರ್ತಿತ್ತು. ವಿಜಯೇಂದ್ರ ಪ್ರತಿಯೊಬ್ಬ ಸಚಿವರ ಕಾರ್ಯದಲ್ಲೂ ಮೂಗು ತೂರಿಸ್ತಾರೆ, ತಮ್ಮದೇ ಹಕ್ಕು ಚಲಾಯಿಸ್ತಾರೆ ಅನ್ನೋ ಗುಸುಗುಸು ಕೂಡ ಇದೆ. ಸಿಎಂ ಪುತ್ರನ ಈ ನಡೆಗೆ ಪ್ರಮುಖರು ಆಕ್ಷೇಪ ವ್ಯಕ್ತಪಡಿಸಿದ್ದು, ವರಿಷ್ಠರಿಗೆ ದೂರು ನೀಡೋಕ್ಕೂ ಮುಂದಾಗಿದ್ರು ಅಂತ ಹೇಳಲಾಗುತ್ತೆ. BSY ಆಪ್ತರು ತಮ್ಮದೇ ಆದ ವಲಯವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಈ ಹಿಂದೆಯೂ ಪಕ್ಷದ ಆಂತರಿಕ ವಲಯದಲ್ಲಿ ವಿಜಯೇಂದ್ರ ಕೈಯಾಡಿಸುವ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹೈಕಮಾಂಡ್ ಗಮನಕ್ಕೂ ಈ ವಿಚಾರ ಬಂದಿದೆ. ಪುತ್ರನನ್ನು ರಾಜಕೀಯವಾಗಿ ಬೆಳೆಸುವ BSY ಪ್ರಯತ್ನಕ್ಕೆ ಪಕ್ಷದೊಳಗೆಯೇ ಹಲವರು ಅಡ್ಡಗಾಲು ಹಾಕ್ತಿದ್ದಾರೆ. ಸರ್ಕಾರದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ವಿಚಾರವನ್ನೇ ಮುಂದಿಟ್ಟುಕೊಂಡು BSY ವಿರುದ್ಧ ಮೂಲ ನಿವಾಸಿಗಳು ಗುಪ್ತಾಗಿ ರಣವ್ಯೂಹ ರಚಿಸುತ್ತಿದ್ದಾರೆ. ಇದೇ ಜೂನ್ 29ರಂದು ಒಟ್ಟು 7 ಸ್ಥಾನಗಳಿಗೆ ಪರಿಷತ್ ಚುನಾವಣೆ ನಡೆಯಲಿದೆ. ಅದರಲ್ಲಿ 4 ಸ್ಥಾನಗಳು ಬಿಜೆಪಿ ತೆಕ್ಕೆಗೆ ಬರಲಿವೆ. ಹಾಗಾಗಿ BSY ಶತಾಯಗತಾಯ ಕೊಟ್ಟ ಮಾತು ಉಳಿಸಿಕೊಳ್ಳಲು ಇನ್ನಿಲ್ಲದಂತೆ ಹೆಣಗಾಡುತ್ತಿದ್ದಾರೆ. ದೋಸ್ತಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ಬರುವುದಕ್ಕೆ ಕಾರಣೀಕರ್ತರಲ್ಲಿ H. ವಿಶ್ವನಾಥ್, MTB ನಾಗರಾಜ್, R. ಶಂಕರ್ ಈ ತ್ರಿಮೂರ್ತಿಗಳು ಪ್ರಮುಖ ಕಾರಣ. MTB ವಿಶ್ವನಾಥ್ ಉಪಚುನಾವಣೆಯಲ್ಲಿ ಸೋತು ಸುಣ್ಣವಾದ್ರೆ R. ಶಂಕರ್ BSY ಮಾತಿಗೆ ಬೆಲೆ ಕೊಟ್ಟು ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆನೆ ಮಾಡಿಲ್ಲ. ಈ ಮೂವರ ಪರಿಸ್ಥಿತಿಯೂ ಈಗ ತ್ರಿಶಂಕು ರೀತಿ ಆಗ್ಬಿಟ್ಟಿದೆ. ಆ ಕಡೆ ಅಧಿಕಾರವೂ ಇಲ್ಲ, ಈ ಕಡೆ ಗೌರವ ಮರ್ಯಾದೆನೂ ಸಿಗ್ತಿಲ್ಲ. ಈ ಮೂವರಿಗೂ ಪರಿಷತ್ ಟಿಕೆಟ್ ಕೊಡಿಸಿ ಮಂತ್ರಿಗಳನ್ನಾಗಿ ಮಾಡೇ ಮಾಡ್ತೀನಿ ಅಂತ BSY ಮಾತು ಕೊಟ್ಟಿದ್ರು. ಈಗ BSYಗೆ ವಚನ ಭ್ರಷ್ಟರಾಗುವ ಆತಂಕ ಎದುರಾಗಿದೆ. BSY ಮಾತು ತಪ್ಪುವ ಭೀತಿಯಲ್ಲಿದ್ರೆ ವಲಸಿಗರಿಗೆ ಎಲ್ಲಿ ಟಿಕೆಟ್ ಕೈ ತಪ್ಪಿ ಹೋಗ್ಬಿಡುತ್ತೋ ಅನ್ನೋ ಪುಕ ಶುರುವಾಗಿದೆ. ಏನೋ ಮಂತ್ರಿ ಆಗ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಹೇಳಿದಾಗ ತಿರಸ್ಕಾರ ಮಾಡೋದು ಸೂಕ್ತ ಅಲ್ಲ. ಯಡಿಯೂರಪ್ಪನವರು ಬಹುಶಃ ಮಾತಿಗೆ ನಿಲ್ಲುವಂತ ನಾಯಕ ಅಂತಕ್ಕಂಥ ಪ್ರತೀತಿ ಇದೆ. ನಿಮ್ಗೆ ಹೇಳಬೇಕಂದ್ರೆ ಇದು ಯಾವುದು ಭರವಸೆ ಮಾತಲ್ಲ. ಕೇಸರಿ ಪಾಳ್ಯದಲ್ಲಿ ವಲಸಿಗ ವರ್ಸಸ್ ಮೂಲ ನಿವಾಸಿಗಳು. ಕಾಂಗ್ರೆಸ್ ಹಾಗೂ JDS ಪಕ್ಷದಲ್ಲಿದ್ದ ಅತೃಪ್ತರಿಂದಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದನ್ನ ಯಾರೂ ಅಲ್ಲಗಳೆಯುವಂತಿಲ್ಲ. ಆದ್ರೆ ಈಗ ವಲಸಿಗರ ವಿರುದ್ಧ ಒಳಗೊಳಗೆ ಕೊತ ಅಂತ ಕುದೀತಿದ್ದಾರೆ ಬಿಜೆಪಿ ಮೂಲವಾಸಿಗಳು. BSY ಈ ತ್ರಿಮೂರ್ತಿಗಳಿಗೆ ಪರಿಷತ್ ಟಿಕೆಟ್ ಕೊಡಿಸೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಒಂದ್ ವೇಳೆ ವಲಸಿಗರಿಗೆ ಟಿಕೆಟ್ ಸಿಕ್ಬಿಟ್ರೆ ಪಕ್ಷದಲ್ಲಿ ಮತ್ತೆ BSY ವರ್ಚಸ್ಸು ಮರಳಿ ಬರುತ್ತೆ. ಮತ್ತೊಮ್ಮೆ ಕೇಸರಿಪಾಳ್ಯದಲ್ಲಿ ರಾಜಾಹುಲಿ ಅಬ್ಬರ ಮುಂದುವರಿಯುತ್ತೆ. BSY ಸ್ಟ್ರಾಂಗ್ ಆದಷ್ಟು ಮತ್ತೆ ವಿಜಯೇಂದ್ರ ಹಸ್ತಕ್ಷೇಪ ಮುಂದುವರಿಯುತ್ತೆ. ಮತ್ತೆ BSY ಅಂಡ್ ಟೀಮ್ ಪಕ್ಷದಲ್ಲಿ ಹಿಡಿತ ಸಾಧಿಸ್ತಾರೆ ಅನ್ನೋ ಆತಂಕ ಮೂಲ ನಿವಾಸಿಗಳಲ್ಲಿ ಮನೆ ಮಾಡಿದೆ. ಹಾಗಾಗಿ ಹೇಗಾದ್ರೂ ಮಾಡಿ ತಮ್ಮ ಗೂಡನ್ನು ಬಿಟ್ಟು ಹಾರಿ ಬಂದ ವಲಸಿಗರಿಗೆ ಟಿಕೆಟ್ ನೀಡಬಾರದು, ಅವರಿಗೆ ಪರಿಷತ್ ಟಿಕೆಟ್ ದಕ್ಕಬಾರದು ಅನ್ನೋ ನಿಟ್ಟಿನಲ್ಲಿ ತೆರೆಮರೆಯಲ್ಲೇ ಕಸರತ್ತು ನಡೆಯುತ್ತಿದೆ. ಈ ವಿಚಾರವಾಗಿ ಸಂಘ ಪರಿವಾರ ಮೂಲದ ಶಾಸಕರು, ಸಚಿವರು ಈಗಾಗಲೇ BSY ವಿರುದ್ಧ ಸಿಡಿದೆದ್ದಿದ್ದಾರೆ. ವಲಸಿಗರಿಗೆ ಪರಿಷತ್ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ, ಈಶ್ವರಪ್ಪ ಸೇರಿದಂತೆ ಹಲವರು ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರ ರಚನೆಗೆ ಕಾರಣರಾಗಿರೋರು ಪ್ರತ್ಯಕ್ಷವಾಗಿ ರಚನೆಗೆ ಕಾರಣರಾಗಿರೋರು ಪಟ್ಟಿ ನೀವು ಹೇಳ್ತಾ ಇದ್ದೀರಿ. ಪರೋಕ್ಷವಾಗಿ ನಾವೇ ಕಾರಣ ಅಂತ ಹೇಳ್ಕೊಳ್ಳುವಂಥವ್ರು ಬಹಳ ಜನ ಇದ್ದಾರೆ. ಯಾಕೆಂದರೆ ಗೆಲುವಿಗೆ 100 ಜನ ಅಪ್ಪಂದಿರು, ಸೋಲು ಮಾತ್ರ ಅನಾಥ. ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವತ್ತೂ ಯಾವ ಲಾಬಿನೂ ನಡೆದಿಲ್ಲ. ಎಲ್ಲರೂ ಕೂಡ ಕಾರ್ಯಕರ್ತರ ಅಪೇಕ್ಷೆಗೆ ತಕ್ಕಂತೆಯೇ ಅಭ್ಯರ್ಥಿಗಳು ಮಾಡ್ಕೊಂತ ಬಂದಿದ್ದೀವಿ. ಶಂಕರ್ ಅವ್ರದ್ದಿದೆ, ವಿಶ್ವನಾಥ್ ಅವ್ರದ್ದಿದೆ, MTB ನಾಗರಾಜ್ ಇದ್ದಾರೆ, ಯೋಗೇಶ್ವರ್ ಇದ್ದಾರೆ, ಇನ್ನು ಹಲವಾರು ಗಣ್ಯಮಾನ್ಯರು ಅಪೇಕ್ಷೆ ಪಡ್ತಿದ್ದಾರೆ. R. ಶಂಕರ್ ಅವ್ರಿಗೆ ಮಾತಿರುವಂಥದ್ದು ಖಂಡಿತ. ಮತ್ತೆ ಗುಟುರು ಹಾಕಿದ ಹಳ್ಳಿ ಹಕ್ಕಿ. ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಜೂನ್ 15ರಂದು ಕೋರ್ ಕಮಿಟಿ ಸಭೆ ನಡೆಯಿತು.
ಈ ಸಭೆಯಲ್ಲಿ ಬಿಎಸ್ವೈ ತಮ್ಮದೇ ಆದ ಪಟ್ಟಿಯೊಂದನ್ನು ಸಿದ್ಧಪಡಿಸಿದ್ದು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಪರಿಷತ್ ಚುನಾವಣೆ ಸಮೀಪಿಸುತ್ತಿದ್ದಂತೆ ವಲಸಿಗರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಸಚಿವ ಎಸ್.ಟಿ. ಸೋಮಶೇಖರ್ ಜೊತೆ ಮಾಜಿ ಸಚಿವ ಎಚ್. ವಿಶ್ವನಾಥ್, ಅನರ್ಹ ಶಾಸಕ ಮುನಿರತ್ನ ಕೂಡ ಚರ್ಚೆ ನಡೆಸಿದ್ದು, ಮತ್ತೆ ಬಿಎಸ್ವೈ ಪರ ಬ್ಯಾಟ್ ಬೀಸಿದ ಎಚ್. ವಿಶ್ವನಾಥ್ ಸಿಎಂ ನಿರ್ವಂಚಕರಲ್ಲ, ಪರಿಷತ್ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ. ಇದೇ ಟೈಮ್ನಲ್ಲಿ ಡಿಸಿಎಂ ಅಶ್ವತ್ಥನಾರಾಯಣ್ ಕೊಟ್ಟ ಹೇಳಿಕೆಗೂ ಟಾಂಗ್ ಕೊಟ್ಟರು ಹಳ್ಳಿ ಹಕ್ಕಿ ವಿಶ್ವನಾಥ್. 100ಕ್ಕೆ 1000 ಪಟ್ಟು ನನಗೆ ನಂಬಿಕೆ ಇದೆ. ಯಾಕೆಂದರೆ ಡಿಸಿಎಂ ಅಶ್ವತ್ಥನಾರಾಯಣರವರು ಕ್ಷಿಪ್ರ ಕ್ರಾಂತಿಯಲ್ಲಿ ನಮ್ಮ ಜೊತೆಗೆ ಬೊಂಬಾಯಿ ಪೂನಾದಲ್ಲೆಲ್ಲ ಓಡಾಟ ಮಾಡಿದಂಥವರು, ಎಲ್ಲ ವಿದ್ಯಮಾನಗಳು ಕೂಡ ಗೊತ್ತಿರ್ತಕ್ಕಂಥವರು, ಯಾರ್ಯಾರು ಸಮ್ಮಿಶ್ರ ಸರ್ಕಾರದ ಪತನಕ್ಕೆ BJP ಸರ್ಕಾರದ ಸ್ಥಾಪನೆಗೆ ಕಾರಣರಾದವರು ಅಂತಕ್ಕಂಥ ವಿಚಾರ ಎಲ್ಲ ಕೂಡ ಗೊತ್ತಿದೆ. ಮತ್ತು ಮೇಲಾಗಿ ಅಶ್ವತ್ಥನಾರಾಯಣರವರು ಕಾಲಭೈರವೇಶ್ವರನ ಆರಾಧಕರು. ಅವ್ರು ಹಾಗೆಲ್ಲ ಸುಳ್ಳು ಹೇಳೋದಾಗ್ಲಿ ತಟವಟ ಮಾಡೋದಾಗ್ಲಿ ಅವ್ರು ಮಾಡಲಾರರು ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಬಿಎಸ್ವೈಗೆ ಹೈ ವೋಲ್ಟೇಜ್ ಶಾಕ್ ಕೊಟ್ಟ ಹೈಕಮಾಂಡ್. ಬಿಎಸ್ ಯಡಿಯೂರಪ್ಪ ಸಿಎಂ ಆದಾಗಿನಿಂದಲೂ ಒಂದಲ್ಲ ಒಂದು ಸಂಕಷ್ಟ ಎದುರಿಸ್ತಾನೆ ಇದ್ದಾರೆ. ಹೈಕಮಾಂಡ್ ಅಂತೂ ರಾಜಾಹುಲಿಗೆ ಹೈ ವೋಲ್ಟೇಜ್ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ದಿಲ್ಲಿ ಟೀಮ್ ಅಂತೂ ಕಮಲಾಧಿಪತಿ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ತಂದೆಯ ಅಧಿಕಾರದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡುತ್ತಿರುವುದು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಯಡಿಯೂರಪ್ಪರನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ದಿಲ್ಲಿ ವರಿಷ್ಠರು ಒಂದಲ್ಲ ಒಂದು ರಣತಂತ್ರ ರೂಪಿಸ್ತಾನೆ ಇದ್ದಾರೆ. ಮೊದಲನೇದಾಗಿ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಎಸ್ವೈಗೆ ಕ್ಯಾರೆ ಅಂದಿಲ್ಲ ದಿಲ್ಲಿ ಟೀಮ್. ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ಬಿಎಸ್ವೈ ತೇಜಸ್ವಿನಿ ಅನಂತಕುಮಾರ್ ಹೆಸರು ಶಿಫಾರಸು ಮಾಡಿದ್ರು. ಆದರೆ ಕೊನೆ ಘಳಿಗೆಯಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡಿದ ಹೈಕಮಾಂಡ್ ಬಿಎಸ್ವೈಗೆ ದೊಡ್ಡ ಶಾಕ್ ಕೊಡ್ತು. ಬಿಎಸ್ವೈಗೆ ಸ್ವಂತ ಪರಿಶ್ರಮ, ಹಲವು ಕಸರತ್ತಿನ ಬಳಿಕ ಸಿಎಂ ಪಟ್ಟ ಒಲಿದ್ರು ಅವರ ಹಾದಿ ಮಾತ್ರ ಸುಗಮವಾಗಿರಲಿಲ್ಲ. ಬಿಎಸ್ವೈಗೆ ಮೂಗುದಾರ ಹಾಕೋದ್ರ ಸಲುವಾಗಿಯೇ ದಿಲ್ಲಿ ತಂಡ 3 ಡಿಸಿಎಂಗಳನ್ನ ನೇಮಕ ಮಾಡಿತು. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಸವದಿಯನ್ನು ಉಪಮುಖ್ಯಮಂತ್ರಿ ಮಾಡುವುದರ ಮೂಲಕ ಬಿಎಸ್ವೈಗೆ ಅರಗಿಸಿಕೊಳ್ಳಲಾಗದ ಶಾಕ್ ಕೊಟ್ಟರು ವರಿಷ್ಠರು. ನಳಿನ್ ಕುಮಾರ್ ಕಟೀಲ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸೋದ್ರ ಮೂಲಕ ಬಿಎಸ್ವೈಗೆ 3ನೇ ಶಾಕ್ ಕೊಡ್ತು ದಿಲ್ಲಿ ಟೀಮ್. ಅಷ್ಟೇ ಅಲ್ಲ, ಸ್ಪೀಕರ್ ಆಯ್ಕೆ, ಬಿಬಿಎಂಪಿ ಮೇಯರ್ ಪಟ್ಟ ಕೊಡೋದ್ರಲ್ಲೂ ಬಿಎಸ್ವೈಗೆ ದೊಡ್ಡ ಮಟ್ಟಿಗಿನ ಹೊಡೆತ ಬಿತ್ತು. ಬಿಎಸ್ವೈ ಕೊಟ್ಟ ಯಾವುದೇ ಮನವಿಗೂ ವರಿಷ್ಠರ ತಂಡ ಗ್ರೀನ್ ಸಿಗ್ನಲ್ ಅನ್ನೇ ಕೊಟ್ಟಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಸಭೆಗೂ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಮತ್ತೆ ರಾಜಾಹುಲಿಗೆ ದೊಡ್ಡ ಮುಖಭಂಗವಾಗುವಂತೆ ಮಾಡಿತು ಹೈಕಮಾಂಡ್. ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಅತೃಪ್ತರು. ಕೇಸರಿ ಕಲಿ ಬಿಎಸ್ವೈ ವಿರುದ್ಧ ಶತ್ರುಗಳ ಅಭೇದ್ಯ ಕೋಟೆಯೇ ನಿರ್ಮಾಣವಾಗಿದೆ. ಅಷ್ಟ ದಿಕ್ಕುಗಳಲ್ಲೂ ಶತ್ರುಗಳು ಪ್ರಹಾರ ಮಾಡುತ್ತಿದ್ದಾರೆ. ಒಂದು ಕಡೆ ಮೂಲ ನಿವಾಸಿಗಳು, ಇನ್ನೊಂದು ಕಡೆ ಹೈಕಮಾಂಡ್, ಮತ್ತೊಂದು ಕಡೆ ಭಿನ್ನಮತೀಯರು ರಾಜಾಹುಲಿಯನ್ನು ಬೆಂಬಿಡದೆ ಕಾಡುತ್ತಿದ್ದಾರೆ. ಬಿಎಸ್ವೈ ಮೊದಲಿನಿಂದಲೂ ಅತೃಪ್ತರ ಮುನಿಸನ್ನ ಎದುರಿಸ್ತಾನೆ ಬಂದಿದ್ದಾರೆ. ಒಳಗೊಳಗೆ ಭಿನ್ನಮತೀಯರು ಬಿಎಸ್ವೈ ವಿರುದ್ಧ ಶೀತಲ ಸಮರ ಸಾರಿದ್ರು. ಆದರೆ ಈಗ ರಾಜ್ಯಸಭೆಗೆ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಪಕ್ಷದೊಳಗಿನ ಅಸಮಾಧಾನದ ಜ್ವಾಲೆ ಮತ್ತಷ್ಟು ಭುಗಿಲೆದ್ದಿದೆ. ಅದರಲ್ಲೂ ಉಮೇಶ್ ಕತ್ತಿ ಅಂತೂ ಬಿಎಸ್ವೈ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. 2 ಬಾರಿ ಕತ್ತಿಗೆ ಸಚಿವ ಸ್ಥಾನ ತಪ್ಪಿ ಹೋದ ಬೆನ್ನಲ್ಲೇ ಕತ್ತಿ ಕೆಂಡಾಮಂಡಲವಾಗಿದ್ರು. ನಂತರ ತಮ್ಮ ಸಹೋದರ ರಮೇಶ್ ಕತ್ತಿಗೆ ಲೋಕಸಭಾ ಟಿಕೆಟ್ ಕೊಡಿಸೋಕೆ ಲಾಬಿ ನಡೆಸಿದ್ರು. ಅದು ಕೂಡ ವರ್ಕೌಟ್ ಆಗಲಿಲ್ಲ. ಈಗ ರಮೇಶ್ ಕತ್ತಿಗೆ ರಾಜ್ಯಸಭೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಭಾರಿ ನಿರೀಕ್ಷೆಯಲ್ಲಿದ್ರು ಕತ್ತಿ. ಆದರೆ ಅವರ ಆಸೆಗೆ ಹೈಕಮಾಂಡ್ ತಣ್ಣೀರೆರ್ಚಿದೆ. ಬಿಎಸ್ವೈ ವಿರುದ್ಧ ಕಿಡಿಕಾರಿರೋ ಕತ್ತಿ ಇನ್ನೂ ಆಟ ಮುಗಿದಿಲ್ಲ, ಇನ್ಮುಂದೆ ಬಿಎಸ್ವೈಗೆ ಕಾದಿದೆ ಗ್ರಹಚಾರ ಅಂತ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇವಲ ಕತ್ತಿ ಸಹೋದರರು ಮಾತ್ರ ಅಲ್ಲ, ಭಿನ್ನಮತೀಯರ ಲಿಸ್ಟೇ ಪಕ್ಷದಲ್ಲಿದೆ. ಶಾಸಕ ರಾಜು ಗೌಡ, ಬಸನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ, ಹೀಗೆ ಅತೃಪ್ತರ ದಂಡೆ ಇದೆ. ಇವರೆಲ್ಲರೂ ಒಳಗೊಳಗೆ ಕಮಲಾಧಿಪತಿ ಯಡಿಯೂರಪ್ಪ ವಿರುದ್ಧ ಕತ್ತಿ ಮಸೀತಿದ್ದಾರೆ. ಇವರಿಂದ ರಾಜಾಹುಲಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳಲಾಗ್ತಿದೆ. ಇವೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ಏನಾದ್ರೂ ಆ ಒಂದು ನಿರ್ಣಯ ತೆಗೆದುಕೊಂಡಿದ್ದೆ ಆದಲ್ಲಿ ಬಿಎಸ್ವೈ ಹೈಕಮಾಂಡ್ ವಿರುದ್ಧ ಸಿಡಿದೇಳ್ತಾರೆ. ಯಡಿಯೂರಪ್ಪ ಸಿಡಿದಿದ್ರೆ ಬಿಜೆಪಿಯಲ್ಲಿ ದೊಡ್ಡ ಸುನಾಮಿ ಏಳುವುದರಲ್ಲಿ ಸಂಶಯವೇ ಇಲ್ವಾ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಓಡಾಡ್ತಿದೆ. ಸಮಾಧಾನಕರವಾಗಿ ಹೋಗಿದ್ದಾರೆ ಎಂದಷ್ಟು ಮಾತ್ರ ಗೊತ್ತು. ಬಿಎಸ್ವೈಗೆ 7ನೇ ಶಾಕ್ ಕೊಡೋಕೆ ಮುಂದಾಯ್ತಾ ದಿಲ್ಲಿ ಟೀಮ್. ಹೈಕಮಾಂಡ್ನ ಆ ಒಂದು ನಿರ್ಧಾರದಿಂದ ಸಿಡಿದೇಳ್ತಾರ ರಾಜಾಹುಲಿ. ವರಿಷ್ಠರು ಆ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಬಿಜೆಪಿಯಲ್ಲಿ ಪ್ರಳಯ ಸೃಷ್ಟಿಸ್ತಾರ ಕಮಲ ಕಲಿ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಒಂದ್ ವೇಳೆ ಹೈಕಮಾಂಡ್ ಆ ಒಂದು ತೀರ್ಮಾನ ಕೈಗೊಂಡ್ರೆ ಬಿಎಸ್ವೈ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತಾ? ದಿಲ್ಲಿ ಟೀಮ್ ವಿರುದ್ಧ ಬಿಎಸ್ವೈ ಗುಡುಕ್ತಾರ?
BSY ಏನಾದ್ರೂ ತಿರುಗಿ ಬಿದ್ರೆ ರಾಜಕೀಯ ಸುನಾಮಿ ಏಳೋದು ಗ್ಯಾರಂಟಿನಾ? ಮತ್ತೆ ಹಿಸ್ಟರಿ ರಿಪೀಟ್ ಆಗತ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಹೈಕಮಾಂಡ್ ವಿರುದ್ಧ ಸಿಡಿದೇಳ್ತಾರ ರಾಜಾಹುಲಿ. BSY ಗುಡುಗಿದ್ರೆ ರಾಜಕೀಯ ಸುನಾಮಿ ಪಕ್ಕನ. ಇಷ್ಟು ದಿನ ಹೈಕಮಾಂಡ್ ಏನೇ ಮಾಡಿದ್ರೂ ಸೈಲೆಂಟ್ ಆಗಿರ್ತಿದ್ದ BSY ಈ ಬಾರಿ ಸುಮ್ಮನೆ ಕುಳಿತುಕೊಳ್ಳಲ್ಲ. ರಾಜಾಹುಲಿ ಮತ್ತೆ ಘರ್ಜಿಸ್ತಾರೆ. ಒಂದು ವೇಳೆ ದಿಲ್ಲಿ ವರಿಷ್ಠರು ಆ ಒಂದು ತೀರ್ಮಾನ ಕೈಗೊಂಡ್ರೆ ಹೈಕಮಾಂಡ್ ವಿರುದ್ಧವೇ BSY ಸಿಡಿದೇಳ್ತಾರೆ. ರಾಜಾಹುಲಿ ಒಮ್ಮೆ ಘರ್ಜಿಸೋಕೆ ಶುರು ಮಾಡಿದ್ರೆ ಬಿಜೆಪಿಯಲ್ಲಿ ರಾಜಕೀಯ ಸುನಾಮಿ ಏಳುತ್ತೆ. ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗುತ್ತೆ. ಅಷ್ಟಕ್ಕೂ ಯಡಿಯೂರಪ್ಪ ಸಿಡಿದೇಳುವಂತೆ ಮಾಡುವ ಆ ವಿಚಾರ ಯಾವುದು ಗೊತ್ತಾ? ಅದುವೇ ಪರಿಷತ್ ಟಿಕೆಟ್ ವಿಚಾರ. ಪರಿಷತ್ಗೆ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಮಾಡುತ್ತಾ ಹೈಕಮಾಂಡ್. BSY ವಿರೋಧ ಕಟ್ಟಿಕೊಳ್ಳುತ್ತಾ ದಿಲ್ಲಿ ಟೀಮ್. ಈಗಾಗಲೇ ಗಾಯದ ಮೇಲೆ ಬರೆ ಎಳೆದಂತೆ BSYಗೆ ಹೈಕಮಾಂಡ್ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಈಗಾಗಲೇ BSYಗೆ 6 ಶಾಕ್ ಕೊಟ್ಟಿರೋ ದಿಲ್ಲಿ ಟೀಮ್ 7ನೇ ಶಾಕ್ ಕೊಡೋಕೆ ಸಜ್ಜಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆ 7ನೇ ಶಾಕೆ ವಿಧಾನ ಪರಿಷತ್ಗೆ BSY ಊಹಿಸದ ಅಭ್ಯರ್ಥಿಗಳನ್ನ ದಿಲ್ಲಿ ತಂಡ ಆಯ್ಕೆ ಮಾಡುತ್ತೆ ಅನ್ನೋದು. ಎಸ್, ಈಗಾಗಲೇ ರಾಜ್ಯಸಭೆಗೂ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು ದೆಹಲಿ ತಂಡ. ಹೈಕಮಾಂಡ್ನ ಈ ನಡೆಯಿಂದ BSY ತೀರಾ ಮುಜುಗರಕ್ಕೆ ಒಳಗಾಗಿದ್ರು. ಈ ಮೂಲಕ ಪಕ್ಷ ಮುಖ್ಯ ಹೊರತು ವ್ಯಕ್ತಿಯಲ್ಲ ಅನ್ನೋ ಸಂದೇಶವನ್ನು ಮತ್ತೊಮ್ಮೆ ಸಾರಿತು ಹೈಕಮಾಂಡ್. ಪಕ್ಷದ ಮೇಲಿನ BSY ಹಿಡಿತವನ್ನು ತಪ್ಪಿಸೋಕೆ ತಾನೇ ಸುಪ್ರೀಂ, ತನ್ನ ನಿರ್ಣಯವೇ ಅಂತಿಮ ಅನ್ನೋದನ್ನು ತೋರಿಸೋಕೆ ದಿಲ್ಲಿ ಟೀಮ್ BSYಗೆ ಚಾಟಿ ಏಟು ಬೀಸಿದೆ. ಆದರೆ ಈ ಬಾರಿ ಒಂದು ವೇಳೆ ದಿಲ್ಲಿ ಟೀಮ್ ಏನಾದರೂ ಹಿಂದಿನಂತೆಯೇ ಯಾರು ಊಹಿಸದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೆ ಆದರೆ ಯಡಿಯೂರಪ್ಪ ಅಂತೂ ಹೈಕಮಾಂಡ್ ವಿರುದ್ಧ ಮುಗಿಬೀಳುತ್ತಾರೆ. ನಾನು ಹೇಳೋ ಆ 3 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡದೇ ಇದ್ರೆ ಮುಂದಾಗೋ ಪರಿಣಾಮ ನೆಟ್ಟಿಗಿರಲ್ಲ, ವರಿಷ್ಠರ ವಿರುದ್ಧ ತಿರುಗಿ ಬೀಳ್ತೀನಿ ಅಂತ ತಮ್ಮ ಆಪ್ತರ ಬಳಿ BSY ಆಕ್ರೋಶ ಹೊರಹಾಕಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಓಡಾಡ್ತಿವೆ. BSY ಒಮ್ಮೆ ತಿರುಗಿ ಬಿದ್ರೆ ಬಿಜೆಪಿ ಕಥೆ ಏನಾಗುತ್ತೆ ಅನ್ನೋದಕ್ಕೆ ಈ ಹಿಂದೆ BSY ಕೈಗೊಂಡ ಆ ಒಂದು ನಿರ್ಣಯವೇ ಸಾಕ್ಷಿ. ಈಗ ಮತ್ತೆ ಅದೇ ಹಿಸ್ಟರಿ ರಿಪೀಟ್ ಆಗುತ್ತಾ ಅನ್ನೋ ಆತಂಕ ಮೂಡಿದೆ. ಇದು 2011ರ ಮಾತು. ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧಿಸಿದಂತೆ BSY ವಿರುದ್ಧ ಆರೋಪ ಕೇಳಿ ಬಂದಾಗ ಜುಲೈ 31, 2011ಕ್ಕೆ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ನೀಡಿತು. ಆಗಲೂ ಯಡಿಯೂರಪ್ಪ ವಿರುದ್ಧ ಪಕ್ಷದಲ್ಲಿ ಒಳಗೊಳಗೆ ಷಡ್ಯಂತ್ರ ನಡೆಯುತ್ತಿತ್ತು. ಬಿಜೆಪಿಯ ಒಳ ರಾಜಕಾರಣ ಪಿತೂರಿಯಿಂದ ಬೇಸತ್ತ BSY 2011ಕ್ಕೆ ಬಿಜೆಪಿಗೆ ಗುಡ್ ಬೈ ಹೇಳಿ ಕರ್ನಾಟಕ ಜನತಾ ಪಕ್ಷ ಎಂಬ ಹೊಸ ಪಕ್ಷ ಕಟ್ಟಿದ್ರು. ನಂತರ ನೋಡಿ 2013ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತೆ. ಆ ಟೈಮ್ನಲ್ಲಿ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಕೊಟ್ಟಿದ್ದೇ KJP. ಬಿಜೆಪಿ KJP ನಡುವೆ ಮತಗಳು ವಿಭಜನೆಯಾದ ಕಾರಣ ಕಾಂಗ್ರೆಸ್ ಗೆಲುವಿನ ನಗೆ ಬೀರ್ತು. ಮತ ಹಂಚಿಕೆ ಪ್ರಮಾಣದಲ್ಲಿಯೂ KJP ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡಿತ್ತು. BSY ಬಿಜೆಪಿಯನ್ನು ಬಿಟ್ಟು ಹೋಗಿದ್ರಿಂದ ಕಮಲಪಾಳ್ಯಕ್ಕೆ 2013ರ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಬಿತ್ತು. BSY ಇಲ್ಲದ ಕಾರಣ ಬಿಜೆಪಿ ಸೋಲಿನ ಕಹಿ ಅನುಭವಿಸಿತು. BS ಯಡಿಯೂರಪ್ಪ ಅಂದ್ರೆ ಕರ್ನಾಟಕ ಬಿಜೆಪಿ, ಕರ್ನಾಟಕ ಬಿಜೆಪಿ ಅಂದ್ರೆ BSY ಅನ್ನೋದು ಹೈಕಮಾಂಡ್ಗೂ ಅರಿವಾಯಿತು. ಬಿಜೆಪಿಯಲ್ಲಿ BSY ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಅನ್ನೋದು ದಿಲ್ಲಿ ವರಿಷ್ಠರ ಗಮನಕ್ಕೂ ಬಂತು. ಇದೇ ಕಾರಣದಿಂದಲೇ ಹೈಕಮಾಂಡ್ BSYಗೆ ಮತ್ತೆ ಮಣೆ ಹಾಕ್ತು. 2014ಕ್ಕೆ BSY ಮತ್ತೆ ತಮ್ಮ ಮಾತೃಪಕ್ಷಕ್ಕೆ ವಾಪಸ್ ಮರಳಿದ್ರು. ಆಮೇಲೆ ನಡೆದಿದ್ದೇ ಮಿರಾಕಲ್. ನಂತರ BSY ನಾಯಕತ್ವದಲ್ಲಿ ನಡೆದ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಹಾಗಾಗಿ BSY ಬಿಜೆಪಿಗೆ ಅನಿವಾರ್ಯವಾಗಿದ್ದಾರೆ. ಒಂದು ವೇಳೆ ಈಗ BSY ಮತ್ತೇನಾದ್ರೂ ಪಕ್ಷದ ವಿರುದ್ಧ ಸಿಡಿದೆದ್ದಿದ್ದೇ ಆದಲ್ಲಿ ಬಿಜೆಪಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಹೈಕಮಾಂಡ್ ಕೂಡ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಎಷ್ಟು ಜನರ ಹೆಸರನ್ನ ಅಂತಿಮಗೊಳಿಸಲಾಗಿದೆ? ಸಭೆಯಲ್ಲಿ H. ವಿಶ್ವನಾಥ್ ಬಗ್ಗೆ ಚರ್ಚೆನೇ ಆಗ್ಲಿಲ್ವಾ? ಆ ಒಂದು ಕಾರಣಕ್ಕೆ BSY ಕೊಟ್ಟ ಪಟ್ಟಿಗೆ ಅಸ್ತು ಅನ್ನತ್ತಾ ಹೈಕಮಾಂಡ್. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕೋರ್ ಕಮಿಟಿ ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯಿತು? ಅಂತಿಮವಾಗಿ ಎಷ್ಟು ಜನರ ಲಿಸ್ಟ್ ಮಾಡಿ ಹೈಕಮಾಂಡ್ಗೆ ರವಾನಿಸಲಾಗಿದೆ? ಈ ಬಾರಿ ಹೈಕಮಾಂಡ್ ರಾಜ್ಯ ಸರ್ಕಾರದ ಶಿಫಾರಸಿಗೆ ಓಕೆ ಅನ್ನತ್ತಾ? ಈ ಬಗ್ಗೆ ವರದಿ ಎಲ್ಲಿದೆ ನೋಡಿ.
ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಜೂನ್ 15ರಂದು ಸುದೀರ್ಘ 1.25 ಗಂಟೆಗಳ ಕಾಲ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಸಭೆಯಲ್ಲಿ ವಲಸಿಗರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ಚರ್ಚೆ ನಡೆಯಿತು. 4 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಒಂದೇ ಸಮುದಾಯಕ್ಕೆ ಕೊಡೋದು ಹೇಗೆ ಎಂಬ ಮಾತುಕತೆ ನಡೆಯಿತು. ಸಭೆಯಲ್ಲಿ ಆರ್ ಶಂಕರ್, ಎಂಟಿಬಿ ನಾಗರಾಜ್, ಸುನಿಲ್ ವಲ್ಯಾಪುರೆ ಬಗ್ಗೆ ಬಿಎಸ್ವೈ ಒಲವು ತೋರಿದ್ರು. ಎಚ್ ವಿಶ್ವನಾಥ್ ಬಗ್ಗೆ ಸಭೆಯಲ್ಲಿ ಅಷ್ಟೇನೂ ಚರ್ಚೆ ಆಗಲಿಲ್ಲ. ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಬೇಡ ಅಂದ್ರೂ ಅವರು ಸ್ಪರ್ಧಿಸಿ ಸೋತಿದ್ದಾರೆ. ಅವರಿಗೆ ಹೇಗೆ ಟಿಕೆಟ್ ಕೊಡೋಕೆ ಸಾಧ್ಯ ಅಂತ ಇಬ್ಬರು ಸಚಿವರು ಪ್ರಶ್ನಿಸಿದ್ರು ಅಂತ ಹೇಳಲಾಗ್ತಿದೆ. ಬಿಜೆಪಿ ಮೂಲಗಳ ಪ್ರಕಾರ ಪರಿಷತ್ನ 4 ಸ್ಥಾನಕ್ಕೆ 10 ಹೆಸರನ್ನ ಕೋರ್ ಕಮಿಟಿ ಪಟ್ಟಿ ಮಾಡಿದ್ದು ಹೈಕಮಾಂಡ್ಗೆ ರವಾನಿಸಿದೆ. ಆದರೆ ಸಭೆ ಬಳಿಕ ಯಾವ ಅಭ್ಯರ್ಥಿಯ ಹೆಸರನ್ನು ಶಿಫಾರಸು ಮಾಡಲಾಗಿದೆ ಅಂತ ಬಿಜೆಪಿಯ ಯಾವ ನಾಯಕರು ತುಟಿ ಬಿಚ್ಚಿಲ್ಲ. ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೂ ರಾಜ್ಯಸಭಾ ಅಭ್ಯರ್ಥಿಗಳ ಆಯ್ಕೆಗೂ ಸ್ವಲ್ಪ ವ್ಯತ್ಯಾಸವಿದೆ. ರಾಜ್ಯಸಭಾ ಅಭ್ಯರ್ಥಿಗಳು ರಾಜ್ಯದಿಂದ ಆಯ್ಕೆಯಾದರೂ ಅವರು ಕೇಂದ್ರವನ್ನ ಪ್ರತಿನಿಧಿಸುತ್ತಾರೆ. ಆದರೆ ಪರಿಷತ್ ಅಭ್ಯರ್ಥಿಗಳು ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸುತ್ತಾರೆ. ಹಾಗಾಗಿ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ದಿಲ್ಲಿ ಟೀಮ್ ಅಷ್ಟೊಂದು ಹಸ್ತಕ್ಷೇಪ ಮಾಡಲ್ಲ. ಬಿಎಸ್ವೈ ಕಳಿಸಿಕೊಟ್ಟಿರುವ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತೋ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಿವೆ. ಈ ಹಿಂದೆ ದಿಲ್ಲಿ ಹೈಕಮಾಂಡ್ ಕೂಡ ವಲಸಿಗರಿಂದಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅವರಿಗೆ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ನೀಡಲಾಗುವುದು ಅಂತಾನೂ ಹೇಳಿತ್ತು. ಹಾಗಾಗಿ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ವಲಸಿಗರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರೂ ಕೊಡಬಹುದು ಹೈಕಮಾಂಡ್. ಒಂದು ವೇಳೆ ದಿಲ್ಲಿ ಟೀಮ್ ಬಿಎಸ್ವೈ ಕೊಟ್ಟ ಪಟ್ಟಿಗೆ ಬಹುತೇಕ ಓಕೆ ಅಂದ್ರೆ ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಒಂದು ವೇಳೆ ಹೈಕಮಾಂಡ್ ಮತ್ತೆ ಏನಾದ್ರೂ ಖ್ಯಾತೆ ತೆಗೆದ್ರೆ ಬಿಎಸ್ವೈ ತಮ್ಮ ಆಪ್ತರ ಬಳಿ ಹೇಳಿದಂತೆ ಸಿಡಿದೇಳಬಹುದು. ಈ ಮೂಲಕ ತಮ್ಮ ಸುತ್ತ ನಿರ್ಮಾಣವಾಗಿರೋ ಆ 7ನೇ ಚಕ್ರವ್ಯೂಹವನ್ನ ರಾಜಾಹುಲಿ ಭೇದಿಸಲೂಬಹುದು. ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಕೈಗೊಂಡು 10 ಜನರ ಹೆಸರನ್ನ ಕಳುಹಿಸಲಾಗಿದೆ. ಬಿಎಸ್ವೈ ಕೊಟ್ಟ ಲಿಸ್ಟ್ಗೆ ದಿಲ್ಲಿ ಟೀಮ್ ಓಕೆ ಅನ್ನತ್ತಾ ಅಥವಾ ಮತ್ತೆ ಅಚ್ಚರಿಯ ತೀರ್ಮಾನ ಕೈಗೊಳ್ಳುತ್ತಾ? ಈ ಬಗ್ಗೆ ಕೆಲ ದಿನಗಳಲ್ಲೇ ಉತ್ತರ ಸಿಗಲಿದೆ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.